शिव शंकराय शुद्ध. Hello madam, are you Shiva Bhakt? You are Shiva Bhakt? I like Shiva. You like Shiva? Shiva. You are from? Long time before, Ah, 8 years, India, you are? Ah. Germany. Oh, now you are in India from 8 years. Nice to meet you. Shiva said to me, Huh. Angela, Ah, India is your home. oh, Shiva. very nice. So you are staying in India? Yes, Nice. I'm so happy. I Yeah. like everything in India, much more than in Germany. Ah. Everything so good. Nice to meet you. Thank you. Thank you. ಹಲೋ ಫ್ರೆಂಡ್ಸ್, ಇವತ್ತು ನಾನು ಬಂದಿದ್ದೀನಿ ಗೋಕರ್ಣಕ್ಕೆ. ಮತ್ತು ಗೋಕರ್ಣ ಇದು ತುಂಬ ಫೇಮಸ್ ಟೆಂಪಲ್ ಇದೆ. ಯಾಕಂದರೆ ಗೋಕರ್ಣದಲ್ಲಿ ಒಂದು ಆತ್ಮಲಿಂಗದ್ದು ತುಂಬ ಒಂದು ಫೇಮಸ್ ಸ್ಟೋರಿ ಇದೆ. ರಾವಣನು ತುಂಬ ವರ್ಷ ತಪಸ್ಸು ಮಾಡಿದ ಮೇಲೆ ಆತ್ಮಲಿಂಗ ಕೊಡಬೇಕಾಯ್ತು. ಅದಕ್ಕಾಗಿ ಈಶ್ವರ್ ಅವನಿಗೆ ಆತ್ಮಲಿಂಗವನ್ನು ಸಮರ್ಪಿಸುತ್ತಾನೆ. ಅದರ ನಂತರ ಈಶ್ವರ್ ಅದನ್ನು ಒಂದು ಕಂಡೀಷನ್ ಮಾಡ್ತಾನೆ. ಅದೇನಂದರೆ, ಇದು ನೀನು ಶ್ರೀಲಂಕಾ ತಗೊಂಡು ಹೋಗುವವರೆಗೂ ಎಲ್ಲೂ ಕೆಳಗಿಡಬಾರ್ದು ಅಂತ ಹೇಳ್ತಾನೆ. ಆಮೇಲೆ ಈಶ್ವರ್ಗೂ ಕೂಡ ಗೊತ್ತಿರುತ್ತೆ, ಅವನು ಅದು ಆತ್ಮಲಿಂಗವನ್ನು ತಗೊಂಡೋದ್ರೆ ಏನಾಗುತ್ತೆ, ಯಾಕೆ ತಗೊಂಡು ಹೋಗ್ಬಾರ್ದು, ಹೋಗ್ಬಿಟ್ರೆ ಅವನ್ನೆಲ್ಲ ಸತ್ಯನಾಶ ಮಾಡ್ತಾನೆ ಅಂತ ರಾವಣ ಈಶ್ವರಿಗೆ ಗೊತ್ತಿರುತ್ತೆ. ಅದಕ್ಕಾಗಿ ಈಶ್ವರ್ ಏನು ಮಾಡ್ತಾನೆ, ಅವ್ನು ಪ್ಲ್ಯಾನ್ ಮಾಡ್ತಾನೆ. ಗಣಪತಿ ಹೇಳ್ತಾನೆ ಅದೇನಾದರೂ ಮಾಡಿ ಕೆಳಗಡೆ ಇಡಿಸು ಅಂತ. ಕಡೆಗೆ ಏನು ಮಾಡ್ತಾನೆ, ಗಣಪತಿ ಏನು ಮಾಡ್ತಾನೆ, ಹೋಗ್ತಾನೆ. ಒಂದು ಸಣ್ಣ ಬಾಲ ಗಣಪತಿ ಇರ್ತಾನಲ್ಲ ಅವನು, ಅದು ಒಂದು ಆಕಳ ಕಾಯೋರ್ದು ವೇಷ ಹಾಕೊಂಡು ಹೋಗ್ತಾನೆ. ಹೋಗಿ ಏನು ಮಾಡ್ತಾನೆ, ಅಲ್ಲಿ ಹೋಗಿ ಅವನ ಹತ್ರ ಸುಮ್ಮನೆ ಹಿಂಗೆ ಸುತ್ತಾಡ್ತಾ ಇರ್ತಾನೆ. ರಾವಣ ಏನು ಮಾಡ್ತಾನೆ, ಬಾ ಇಲ್ಲಿ ಬಾ ತಮ್ಮ, ಇಲ್ಲಿ ಬಾ ಸ್ವಲ್ಪ ಅಂದರೆ ಏನು, ರಾವಣನಿಗೆ ದೋರಿಸಿ ಸುಸುವಾಗಿರುತ್ತೆ. ಆಮೇಲೆ ಅವನು ಬ್ರಾಹ್ಮಣ ಇರ್ತಾನೆ, ಅವನಿಗೆ ಇದು ಮಾಡೋದಿರುತ್ತೆ, ಏನು ಸಂಧ್ಯಾ ವಂದನೆ. ಅದಕ್ಕಾಗಿ ಅವನಿಗೆ ಶುದ್ಧ ಆಗೋದಿರುತ್ತೆ ಸ್ನಾನ ಮಾಡಲಿಕ್ಕೆ. ಅದಕ್ಕೆ ಅವನು ಏನು ಮಾಡ್ತಾನೆ, ಗಣಪತಿಗೆ ಕರಿತಾನೆ. ಬಾಲ್ ಗಣೇಶಲ್ಲಿ ಕಾಣ್ತಾನಲ್ಲ ಅವನಿಗೆ, ಬಾ ತಮ್ಮ ಇಲ್ಲಿ ಸ್ವಲ್ಪ ಇದು ಇಟ್ಕೊಳ್ಳು ಪ್ಲೀಸ್, ಇದಕ್ಕಿನ್ನ ಕೆಳಗಡೆ ಇಡಬೇಡ ಅಂತ ಹೇಳ್ತಾನೆ. ಗಣಪತಿ ಏನು ಮಾಡ್ತಾನೆ, ನೋಡ್ತಾನೆ, ವೇಟ್ ಮಾಡ್ತಾನೆ. ಅದ್ರ ನಂತರ ಏನು ಮಾಡ್ತಾನೆ, ನಿಧಾನ ಕೆಳಗೆ ಇಟ್ಬಿಡ್ತಾನೆ. ಅದ್ರ ನಂತರ ರಾವಣ ಬರ್ತಾನೆ, ಅವನಿಗೆ ಕೋಪ ಒಂದು ಗಣಪತಿಗೆ ಹಿಂಗೆ ಗುತ್ತಾನೆ. ಹಿಂಗೆ ಗುದ್ದ ಮೇಲೆ ಏನಾಗುತ್ತೆ, ರಾವಣ ಗುದ್ದಿದ್ದು ಗಣಪತಿಗೆ ಇನ್ನೂ ಮಾರ್ಕ್ ಇದೆ ಇಲ್ಲಿ. ಎಲ್ಲಿ, ಗೋಕರ್ಣಲ್ಲಿ ಟೆಂಪಲ್ ಇದೆ, ಗಣಪತಿ ಟೆಂಪಲ್ ಅಲ್ಲಿ. ಆಮೇಲೆ ಆತ್ಮಲಿಂಗ ಕೆಳಗಿಟ್ಟಿದ್ದು ಅದು ಭೂಮಿಯಲ್ಲಿ ಹೋಗ್ತಾ ಇರುತ್ತೆ. ರಾವಣ ಅದನ್ನು ಕಿತ್ತಿ ಟ್ರೈ ಮಾಡಿ ಹಿಂಗೆ ಎಸಿತಾನೆ. ಅದೇನಾಗುತ್ತೆ, ಅಲ್ಲಿ ಇಲ್ಲಿ ಬಿದ್ದು ಬಿಡುತ್ತೆ. ಅದು ಎಲ್ಲ ಇಲ್ಲೇ ಇದೆ. ನಾನೀಗ ಅಲ್ಲಿ ಹೋಗ್ತಾ ಇದ್ದೀನಿ ಟೆಂಪಲ್ಗೆ. ಬನ್ನಿ ಫ್ರೆಂಡ್ಸ್, ನಾನು ತೋರಿಸ್ತೀನಿ ಎಲ್ಲ ಟೆಂಪಲ್ದು ನಿಮಗೆ ಸ್ಟೋರಿ. ಓಕೆ. ಸೊ ಫ್ರೆಂಡ್ಸ್, ಇದು ನನ್ನ ಹಿಂದ್ಗಡೆ ನಿಮ್ಗೆ ಕಾಣ್ತಾ ಇದೆ ಅಲ್ಲ, ಇದೇ ಮಹಾಬಲೇಶ್ವರ ಟೆಂಪಲ್. ಇಲ್ಲೇ ಆತ್ಮಲಿಂಗ ಇದೆ. ಮತ್ತು ಇಲ್ಲಿ ಒಳಗೆ ಹೋಗ್ಲಿಕ್ಕೆ ಪ್ಯಾಂಟ್ ಶರ್ಟ್ ಎಲ್ಲ ಅಲವಿಲ್ಲ. ಸೊ ಈ ಥರ ಉಡುಪುಗಳು ನೀವು ಧರಿಸಬೇಕು. ಲುಂಗಿ ಮತ್ತು ನಿಮಗೆ ಈ ಥರ ಶಾಲ್ ಇರಬೇಕು. ಬನಿಯಾನ್ ಶರ್ಟ್ ಏನೂ ಬೀಳಲ್ಲ ಒಳಗಡೆ. ಸೊ ಈಗ ನಾನು ಮಹಾಬಲೇಶ್ವರ ಟೆಂಪಲ್ ಎಂಟ್ರ್ ಆಗ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಇದು ಮಹಾಬಲೇಶ್ವರ ಗುಡಿ. ಇಲ್ಲೇ ಒಳಗಡೆ ಆತ್ಮಲಿಂಗ ಇದೆ ನೋಡಿ. ಇಲ್ಲಿ ಆತ್ಮಲಿಂಗ ನೋಡಲಿಕ್ಕೆ ಲೈನ್ ಎಷ್ಟಿದೆ. ನಾವೀಗ ಆತ್ಮಲಿಂಗದ ದರ್ಶನ ಮಾಡಲಿಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ.
ಗರ್ಭಗುಡಿ ಒಳಗಡೆ ಫೋನ್ ಬಿಡಲಿಲ್ಲ. ಈಗ ಹೊರಗಡೆಯಿಂದನೇ ಟೆಂಪಲ್ ನೋಡಿ ಮತ್ತು ನಾವೀಗ ಮಹಾಗಣಪತಿ ದರ್ಶನ ಮಾಡಲಿಕ್ಕೆ ಹೋಗೋಣ. ಫ್ರೆಂಡ್ಸ್, ಇದು ಅದೇ ಗುಡಿ, ಮಹಾಗಣಪತಿಯ ಗುಡಿ. ಇಲ್ಲಿ ತುಂಬ ಭಕ್ತರು ಬರ್ತಾರೆ ನೋಡಿ. ಇಲ್ಲಿ ಬೇರೆ ದೇಶದಿಂದನೂ ಬಂದಿದ್ದಾರೆ ನೋಡ್ರಿ. ಇವ್ರದ್ದು ಭಕ್ತಿ ನೋಡಿ, ಎಲ್ಲ ಹೂ ತೊಗೊಂಡು ಹೋಗ್ತಾ ಇದ್ದಾರೆ. ಹಲೋ. गाइए गणपति जगवंदन, गाइए गणपति जगवंदन, शंकर सुमन भवानी नंदन, शंकर सुमन भवानी नंदन, गाइए गणपति जगवंदन, गाइए गणपति जगवंदन। सिद्धि सहन गज वदन विनायक, कृपा सिंधु सुंदर सबनायक, सिद्धि सहन गज वदन विनायक, कृपा सिंधु सुंदर सबनायक, मोदक प्रिय मुदा मंगलदाता, मोदक प्रिय मुदा मंगलदाता, विद्यावारिधि बुद्धि विधाता, विद्यावारिधि. ಸೊ ಫ್ರೆಂಡ್ಸ್, ನಾವೀಗ ಮಹಾಬಲೇಶ್ವರ ಮತ್ತು ಮಹಾಗಣಪತಿಯ ದರ್ಶನ ಮಾಡಿ ಬಂದಿದ್ದೀವಿ. ಮತ್ತು ಇಲ್ಲಿ ಪ್ರತಿದಿನ ಅನ್ನಪ್ರಸಾದ ಇರುತ್ತೆ. ಮತ್ತು ಈಗ ನಾವು ಅನ್ನಪ್ರಸಾದ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಪ್ರತಿದಿನವೂ ಮಹಾಪ್ರಸಾದ ಇರುತ್ತೆ. ಫ್ರೀ ಪಾಸ್ ಕೊಟ್ಟಿದ್ದಾರೆ ನಮಗೆ ಇಲ್ಲಿ ಪ್ರಸಾದ ಭೋಜನ ಮಾಡಲಿಕ್ಕೆ. ಇಲ್ಲಿ ಪ್ರತಿದಿನವೂ ಮಹಾಪ್ರಸಾದ ಇರುತ್ತೆ. ಸಾವಿರಾರು ಭಕ್ತರು ಊಟ ಮಾಡ್ತಾರೆ. ಮಧ್ಯಾಹ್ನ ಮತ್ತು ರಾತ್ರಿ 2 ಟೈಮಲ್ಲಿ ಊಟ ಇರುತ್ತೆ. ಸೊ ಫ್ರೆಂಡ್ಸ್, ಇದಿತ್ತು ಇವತ್ತಿಂದು ಗೋಕರ್ಣ ಟೆಂಪಲ್ ಲಾಗ್. ನೆಕ್ಸ್ಟ್ ಲಾಗ್ನಲ್ಲಿ ನಾನು ನಿಮಗೆ ಗೋಕರ್ಣದ್ದು ಎಲ್ಲ ಬೀಚಸ್ ಮತ್ತು ಇಲ್ಲಿ ಏನೇನು ಅಡ್ವೆಂಚರ್ ಮಾಡ್ಬೋದು ಅದೆಲ್ಲ ತೋರಿಸ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ನೀವು ಯಾವಾಗ ಬಂದಿದ್ರಿ ಗೋಕರ್ಣ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ಅಡ್ವೆಂಚರ್ ವಿಡಿಯೋದಲ್ಲಿ.